ಬಿಗ್ ಬಾಸ್ 12ರ ವಿಜೇತ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ. ಗಿಲ್ಲಿ ನಟನ ಮೇಲೆ ಈಗ ರಾಜಕೀಯ ಪಕ್ಷಗಳ ಕಣ್ಣು ಬಿದ್ದಿದೆ. ಯಾವುದೇ ಒಬ್ಬ ವ್ಯಕ್ತಿ ಜನಪ್ರಿಯತೆಯನ್ನ ಗಳಿಸಿದ್ರೆ ಅಥವಾ ಆ ವ್ಯಕ್ತಿಯಿಂದ ಒಂದಷ್ಟು ಓಟ್ಗಳು ಬರ್ತವೆ ಅಂತಂದ್ರೆ ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಅವರ ಮೇಲೆ ಕಣ್ಣಿಡ್ತವೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ 12ರನ್ನ ದಾಖಲೆ ಮತಗಳೊಂದಿಗೆ ಗೆದ್ದಂಥ ಗಿಲ್ಲಿಯ ವರ್ಚಸ್ಸು, ಫೇಮಸ್ಸು ಹಾಗೂ ಆತನಿಗಿರುವಂಥ ಫ್ಯಾನ್ ಬೇಸ್ ಮೇಲೆ ಕಣ್ಣಿಟ್ಟಿರುವಂಥ ರಾಜಕೀಯ ಪಕ್ಷಗಳು ಮುಂಬರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ GBA ಚುನಾವಣೆಯ ಪ್ರಚಾರಕ್ಕೆ ಬಳಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಕಸರತ್ತನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿಗೆ ಗಾಳ ಹಾಕಿರುವಂಥ ಪಕ್ಷದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂದರೆ ಗಿಲ್ಲಿಗೆ ಈಗ ಕೇವಲ ಹೊರಭಾಗದಲ್ಲಿ ಅಂತಲ್ಲ, ಅಂದರೆ ರೂರಲ್ ಭಾಗದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಲ್ಲೂ ಕೂಡ ಫ್ಯಾನ್ ಬೇಸ್ ಚೆನ್ನಾಗಿದೆ. ಹೀಗಾಗಿ ನೆಕ್ಸ್ಟ್ ಈಗ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, GBA ಎಲೆಕ್ಷನ್ಗೆ ಬರ್ತಾ ಇದೆ. ಹೀಗಾಗಿ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, GBA ಎಲೆಕ್ಷನ್ಗೆ ಪ್ರಮುಖವಾಗಿ ಗಿಲ್ಲಿ ಕಡೆಯಿಂದ ಪ್ರಚಾರವನ್ನು ಮಾಡಿಸಿದ್ರೆ, ಮತಯಾಚನೆಯನ್ನು ತಮ್ಮ ಪಕ್ಷದ ಪರವಾಗಿ ಮಾಡಿಸಿದ್ರೆ ಅತ್ಯಧಿಕ ಓಟ್ಗಳು ಬರೋದ್ರಲ್ಲಿ ಖಂಡಿತ ಸಂದೇಹ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಬಂದಂತೆ ಕಾಣಿಸ್ತಾ ಇದೆ. ನೀವು ಗಮನಿಸ್ಬೋದು, ಈಗ 12 ಸೀಸನ್ನು ಇದನ್ನು ಹೊರತುಪಡಿಸಿ 11 ಸೀಸನ್ಗಳಾಗಿದೆ. 12ನೇ ಸೀಸನ್ ಹೊರತುಪಡಿಸಿದ್ರೆ ಯಾವ ವಿನ್ನರ್ಗೂ ಈ ರೀತಿಯಾದಂಥ ರಾಜಕೀಯ ಪಕ್ಷಗಳು ಮಣೆಯನ್ನು ಹಾಕಿರಲಿಲ್ಲ. ಕಾರಣ ಇಷ್ಟೇ, ಗಿಲ್ಲಿಗೆ ಬಂದಿರುವಂಥ ಓಟ್ ಜೊತೆಗೆ ಗಿಲ್ಲಿಗೆ ಇಡೀ ರಾಜ್ಯದಾದ್ಯಂತ ಇರುವಂಥ ಜನಪ್ರಿಯತೆ, ಇದನ್ನು ಮನಗೊಂಡಿರುವಂಥ ಕಾಂಗ್ರೆಸ್ ಪಕ್ಷ ಈಗ ಆಲ್ರೆಡಿ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾದ್ರು ಗಿಲ್ಲಿ ಬಹಳ ಸಂತೋಷದಿಂದ ಗಿಲ್ಲಿಗೆ ವಿಶನ್ನು ಕೂಡ ಮಾಡಿದ್ರು. ಗಿಲ್ಲಿಗೆ ಬಂದಿರುವಂಥ ಓಟ್ಗಳು ಜನಪ್ರಿಯತೆಯನ್ನು ನೋಡಿ ಸಿದ್ದರಾಮಯ್ಯವರು ಬಹಳ ಖುಷಿಯನ್ನು ಪಟ್ಟರು. ಬೆನ್ತಟ್ಟಿ ಹಾರವನ್ನು ಹಾಕಿ ಅವ್ರಿಗೆ ಶುಭಾಶಯನ ಕೊಡಿದ್ರು. ಅದೇ ರೀತಿಯಾಗಿ DK ಬ್ರದರ್ಸ್ ಕೂಡ ಅಷ್ಟೇ ಕರಗೋತ್ಸವ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಚನ್ನಪಟ್ಟಣಕ್ಕೂ ಕೂಡ ಗಿಲ್ಲಿ ಬಂದಿದ್ರು. ಅದಾದಮೇಲೆ ಹೋಮ್ ಮಿನಿಸ್ಟ್ರು ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಭೇಟಿಯಾದರು. ಗಿಲ್ಲಿ ನಟ ಅಲ್ಲೂ ಕೂಡ ಸನ್ಮಾನ ಆಯಿತು. ಜೊತೆಗೆ ಬೈರತಿ ಸುರೇಶ್ ಇಂದ್ರ ಸಚಿವರು ಅವರು ಕೂಡ ಗಿಲ್ಲಿಗೆ ಒಂದು ಸನ್ಮಾನವನ್ನು ಮಾಡಿದ್ರು. ಅದಾದಮೇಲೆ CP ಯೋಗೇಶ್ವರು ಸನ್ಮಾನ ಮಾಡಿದ್ದಾರೆ. ಅದಾದಮೇಲೆ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು ಕೂಡ ಅಷ್ಟೇ. ಇನ್ನೂ ಕೂಡ ಗಿಲ್ಲಿ ಎಲ್ಲ ಕಡೆ ಕರೆದು ಗಿಲ್ಲಿನೂ ಕೂಡ ಭೇಟಿ ಆಗ್ತಿದ್ದಾರೆ. ಸ್ವತಃ ಸಚಿವರುಗಳೇ ಅವರನ್ನು ಆಹ್ವಾನ ಕೊಟ್ಟು ಕಾರ್ಯಕ್ರಮಗಳಿಗೆ ಅಥವಾ ಅವರ ಮನೆಗೆ, ಆಫೀಸ್ಗೆ ಕರೆದು ಅವ್ರನ್ನ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳು ಆಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಮುಂಬರುವಂಥ ಚುನಾವಣೆಗೆ ಈಗ ಕಾಮನ್ ಆಗಿ ಅವ್ರನ್ನ ಒಂದು ಸನ್ಮಾನ ಮಾಡಿ ಒಂದು ಹಾರ ಹಾಕಿ ರಾಜಕೀಯ ಪಕ್ಷಗಳು ಅವ್ರನ್ನ ಬೆಂತಟ್ಟಿದ್ರು ಅಂತಂದರೆ ಕೇವಲ ಸುದ್ದಿಯಾಗಷ್ಟೇ ನೋಡೋದಿಲ್ಲ. ರಾಜಕೀಯ ಪಕ್ಷದವ್ರು ಏನೇ ಒಂದು ಮಾಡಿದ್ರು ಕೂಡ ಅದರಲ್ಲೂ ಕೂಡ ಸೆಲೆಬ್ರಿಟಿ ಕ್ಯಾಟಗರಿ, ಸೆಲೆಬ್ರಿಟಿ ನೇಮು ಫೇಮ್ ಇರೋವಂಥವ್ರ ಹತ್ರ ಅವರು ಒಡನಾಟವನ್ನು ಬೆಳೆಸ್ತಾರೆ, ಅವ್ರನ್ನ ಕರೆದು ಸನ್ಮಾನ ಮಾಡ್ತಾರೆ ಅಂತಂದರೆ ರಾಜಕೀಯವಾಗೂ ಕೂಡ ಅದ್ರಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಮುಂಬರುವಂಥ ಚುನಾವಣೆಗಳಿಗೆ ಗಿಲ್ಲಿನ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು ಅವ್ರು ಒಪ್ಪಿದ್ರೆ, ಇಲ್ಲ ಅಂದರೆ ಸೆಲೆಬ್ರಿಟಿ ಸ್ಟಾರ್ ಪ್ರಚಾರಕರು ಅಂತೇನಿದ್ದಾರಲ್ಲ ಅದಕ್ಕೆ ಗಿಲ್ಲಿಯನ್ನು ಕರೆಸಿ ಕಾಂಗ್ರೆಸ್ ಪರವಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ GBA ಎಲೆಕ್ಷನ್ಗೂ ಕೂಡ ಅವರ ಕಡೆಯಿಂದ ಪ್ರಚಾರವನ್ನು ಮಾಡಿಸಿ ಅವರ ಫ್ಯಾನ್ ಬೇಸನ್ನು ಒಂದಷ್ಟು ವೋಟ್ಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ತುದಿಗಾಲಲ್ಲಿ ನಿಂತಿದೆ. ಬೇರೆ ಪಕ್ಷಗಳು ಟ್ರೈ ಮಾಡ್ತಿಲ್ಲ ಅಂತಿಲ್ಲ, ಆದರೆ ಇವರು ಭೇಟಿ ಆಗಿರುವಂಥದ್ದು ಯಾರು ಜಾಸ್ತಿ ಗಿಲ್ಲಿಗೆ ಆಹ್ವಾನ ಕೊಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಅತಿರಥ ಮಹಾರಥ ಲೀಡರ್ಗಳೇ ಅವ್ರಿಗೆ ಜಾಸ್ತಿ ಆಹ್ವಾನವನ್ನು ಕೊಟ್ಟಿದ್ದಾರೆ, ಭೇಟಿಯನ್ನು ಮಾಡಿದ್ದಾರೆ, ಜೊತೆಗೆ ಕರೆದು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಗಿಲ್ಲಿ ಮನಸ್ಸು ಕೂಡ ಕಾಂಗ್ರೆಸ್ ಪರವಾಗೇ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದರೆ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಹೀಗಾಗಿ ಗಿಲ್ಲಿನ ಕಾಂಗ್ರೆಸ್ನವರೇ ಸ್ಟಾರ್ ಪ್ರಚಾರಕರಾಗಿ ಬಳಸ್ಕೊತಾರ? ಇದು ಬಹುತೇಕ 100% ಕಾಂಗ್ರೆಸ್ನವರೇ ಇವರನ್ನ ಸ್ಟಾರ್ ಪ್ರಚಾರಕರಾಗಿ ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ BJP JDS ನಾಯಕರು ಅಷ್ಟಾಗೇನು ಗಿಲ್ಲಿ ಸಂಪರ್ಕದಲ್ಲಿರೋವಂಥದ್ದಾಗಲಿ ಅಥವಾ ಸನ್ಮಾನ ಮಾಡುವಂಥದ್ದು ಯಾವುದೂ ಕೂಡ ನಡೀತಿಲ್ಲ. ಹೀಗಾಗಿ ಒಟ್ಟಾರೆಯಾಗಿ ನೋಡೋದಾದರೆ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರ ಮೈಂಡಲ್ಲೂ ಕೂಡ ಇದೆ ಈತನಿಗಿರುವಂಥ ಫ್ಯಾನ್ ಬೇಸು, ಬಿದ್ದಿರುವಂಥ ಓಟ್ಗಳು ಇವೆಲ್ಲವನ್ನು ಕೂಡ ನೋಡಿದಾಗ ಈತ ನಮ್ಮ ಪಾರ್ಟಿಗೆ ಚುನಾವಣೆ ದೃಷ್ಟಿಗೋಸ್ಕರನಾದರೂ ಯೂಸ್ ಆಗ್ತಾನೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾರ ಅದೃಷ್ಟ ಹೇಗಿರುತ್ತೋ ಗೊತ್ತಿಲ್ಲ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.